Determine the frequency of alternating current using sonometer and an electromagnet. Given mass per length of wire is 1.4 into 10 raised to minus 3 kg. Acceleration due to gravity, that is 9.8 meter per second square. First ಏನು ಬರಿಬೇಕು, principle ಬರಿಬೇಕು. First point ಏನದ, in each cycle of AC the sonometer string is pulled and released twice. Okay, this is your one cycle of AC. ಇದರಲ್ಲಿ ಆ ಸ್ಟ್ರಿಂಗ್ ಏನು ಮಾಡಲಾಗತ್ತಂತೆ, ಎರಡು ಸಲ ಪುಲ್ ಮತ್ತು ರಿಲೀಸ್ ಮಾಡಲಾಗತ್ತೆ. ನೆಕ್ಸ್ಟ್ ಪಾಯಿಂಟ್ ಏನು ಬರೀತೀರಿ, at resonance the frequency of alternating current is equal to half of the frequency of fundamental mode of vibration of the stretched string. Okay, next to formula, frequency of alternating current is equal to, that is F is equals to another 1 divided by 4 into a square root of m into slope. Okay, m ಅಂದ್ರೆ mass per unit length of the string, ಅದು ಸ್ಲೋಪ್ ಎದರದಿದು. ಇಲ್ಲಿ ನಾವು ಏನು ಮಾಡ್ತೀವಿ, ಎಲ್ ಸ್ಕ್ವೇರ್ ವರ್ಸಸ್ ಟೆನ್ಷನ್, ಇದು ರೆಸೊನೇಟಿಂಗ್ ಲೆಂತನ್ನು ಸ್ಕ್ವೇರ್ ಮಾಡ್ತಾ ಇದ್ದೀವಿ. ಎಲ್ ಸ್ಕ್ವೇರ್ ವರ್ಸಸ್ ಟೆನ್ಷನ್ ಏನು ಗ್ರಾಫ್ ಬರುತ್ತಲ್ಲ ಸ್ಲೋಪು, ಆ ಸ್ಲೋಪ್ ಅದು. ನೆಕ್ಸ್ಟ್ ಏನು ಮಾಡಬೇಕು, ಡೈಗ್ರಾಮ್ ಡ್ರಾ ಮಾಡಬೇಕು. ಸಿಂಪಲ್ ಡೈಗ್ರಾಮ್ ಅದ, ಡೈಗ್ರಾಮ್ ಆ್ಯಂಡ್ ಲೇಬಲಿಂಗ್. ದಿಸ್ ಈಸ್ ಯುವರ್ ಸೋನಾಮೀಟರ್ ಆ್ಯಂಡ್ ಹಿಯರ್ ಇಸ್ ದ ಎಲೆಕ್ಟ್ರೋಮ್ಯಾಗ್ನೆಟ್ ಆ್ಯಂಡ್ ದಿಸ್ ಪಿ ಮತ್ತು ಕ್ಯೂ ಏನು ಕಾಣದ ವೆಡ್ಜಸ್ ಯು. ಆ್ಯಂಡ್ ಹಿಯರ್ ಟಿ ಅನ್ನೋದ್ರ ಅರ್ಥ ಇಲ್ಲಿ, ಟಿ ಅಂದರೆ ಟೆನ್ಷನ್ ಇನ್ ದ ಸ್ಟ್ರಿಂಗ್. ನೀವೇನು ವೇಟ್ ಹಾಕಿರ್ತಿರಲ್ಲ, ಇಂಟು ಗ್ರಾವಿಟಿ ಮಾಡ್ತೀವಿ, ದಟ್ ಈಸ್ ವಾಟ್ ಟೆನ್ಷನ್ ಇನ್ ದ ಸ್ಟ್ರಿಂಗ್. ನೆಕ್ಸ್ಟ್ ಅಬ್ಸರ್ವೇಷನ್ ಬರಿಬೇಕಾಗತ್ತೆ. ಮಾಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್ ಗಿವನ್ ಇರುತ್ತೆ, ಅದನ್ನು ಬರೀತೀರಿ. ಎಕ್ಸಲರೇಷನ್ ಟು ಗ್ರಾವಿಟಿ ಅದು ಕೂಡ ಗಿವನ್ ಇರುತ್ತೆ, ಬರೀತೀರಿ. ಆ್ಯಂಡ್ ನೆಕ್ಸ್ಟು ಟೇಬ್ಲರ್ ಕಾಲಮ್. ಟೇಬ್ಲರ್ ಕಾಲಮಲ್ಲಿ ಇಲ್ಲಿ 6 ಟ್ರಯಲ್ಸ್ನ ತಗೋತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಕಾಲಮ್ ಏನು ಬರೀತೀರಿ, ಮಾಸ್ ಅಟ್ಯಾಚ್ ಟು ದ ಸ್ಟ್ರಿಂಗ್. ಅಲ್ಲೇನು ನೀವು ಮಾಸ್ ಎಷ್ಟು ಅಟ್ಯಾಚ್ ಮಾಡ್ತಾ ಇದ್ದೀರಿ ಆ ಸ್ಟ್ರಿಂಗಿಗೆ, ಅದನ್ನು ಬರೀಬೇಕು. ಓಕೆ, ನೆಕ್ಸ್ಟು ಎಷ್ಟು ಮಾಸ್ ಅಟ್ಯಾಚ್ ಮಾಡ್ತಾ ಇದ್ರಿ, 0.5 kg, 1 kg, 1.5 kg. ಓಕೆ, ನೆಕ್ಸ್ಟ್ ಇಂದ ಟೆನ್ಷನ್ ಅದ, ಟೆನ್ಷನ್ ಟಿ ಈಸ್ ಈಕ್ವಲ್ ಟು ಮಾಸ್ ಇಂಟು ಗ್ರಾವಿಟಿ ಮಾಡ್ತಾ ಇದ್ದೀವಿ. ನೀವು ಗಮನಿಸ್ಬೋದು ಏನದ, 0.5 ಅದ, ಇದಕ್ಕೆ ಇಂಟು ಗ್ರಾವಿಟಿ ಮಾಡಿರಿ, ಎಮ್ ಇಂಟು ಮಾಸ್ 0.5 ಅದ, ಅದಕ್ಕೆ 9.8 ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ 4.9. ಅದೇ ರೀತಿ 1 kg ಅದ, ಅದಕ್ಕೆ 9.8 ಮಲ್ಟಿಪ್ಲೈ ಮಾಡಿದಾಗ 9.8 ಬಂತು. ಓಕೆ, ದಿಸ್ ಇಸ್ ವಾಟ್ ಹಿಯರ್ ಟೆನ್ಷನ್ ಟಿ is equal to mass attached to the string into acceleration to gravity. ಅದೇ ಇಲ್ಲಿ ನಾವು ಬರಿತಾ ಇರೋದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಗಮನಿಸ್ಬೇಕು ನೀವು, ಬಹಳ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇಲ್ಲಿ ನೀವು ಇದು ಎಲೆಕ್ಟ್ರೋಮ್ಯಾಗ್ನೆಟ್, ದಿಸ್ ಈಸ್ ಯುವರ್ ಎಲೆಕ್ಟ್ರೋಮ್ಯಾಗ್ನೆಟ್. ಆ್ಯಂಡ್ ಆ ಎಲೆಕ್ಟ್ರೋಮ್ಯಾಗ್ನೆಟ್ ಎಲ್ಲಿ ಕನೆಕ್ಟ್ ಮಾಡ್ತಾ ಇದ್ರಿ, ಎ ಸಿ ಔಟ್ಪುಟ್ಟಿಗೆ ಕನೆಕ್ಟ್ ಮಾಡಬೇಕು. ಓಕೆ, ಡಿ ಸಿ ಕನೆಕ್ಟ್ ಮಾಡೋದಲ್ಲ. ಓಕೆ, ಎ ಸಿಗೆ ಎದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ ರೀ, ಬಿಕಾಸ್ ಇಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಏನು ಕೊಡಲಾಗಿದೆ ನೋಡ್ರಿ, ಡಿಟರ್ಮೈನ್ ದ ಫ್ರೀಕ್ವೆನ್ಸಿ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್ ಅದ. ಹಾಗಾಗಿ ನೀವು ಎ ಸಿ ಸೋರ್ಸಿಗೆ ಅದನ್ನು ಕನೆಕ್ಟ್ ಮಾಡಬೇಕಾಗತ್ತೆ. ಓಕೆ, ಈಗ ನಾವು ಏನು ಮಾಡೋಣ, ಸಿ ಆಲ್ರೆಡಿ ಹಿಯರ್ ವಿ ಹ್ಯಾವ್ ಕನೆಕ್ಟೆಡ್. ಏನು ಕನೆಕ್ಟ್ ಮಾಡಿರಿ, ಎ ಸಿ ಸೋರ್ಸಿಗೆ ಎಲೆಕ್ಟ್ರೋಮ್ಯಾಗ್ನೆಟನ್ನು ನಾವು ಕನೆಕ್ಟ್ ಮಾಡಲಾಗಿದೆ. ಆ್ಯಂಡ್ ದಿಸ್ ಈಸ್ ಅವರ್ ಸೆಟಪ್. ಇದು ನೀವು ಕಾಣ್ತಾ ಇರೋದು ಸೆಟಪ್, ಇದು ನಮ್ಮದು ಸೋನಾಮೀಟ್ರು. ಮತ್ತು ಇಲ್ಲೇ ಓಕೆ 1/2 kg ಏನು ಹ್ಯಾಂಗರ್ ಹಾಕಿದ್ದೀವಿ. ಓಕೆ, ಆ್ಯಂಡ್ ಅದು 1/2 kg ಹ್ಯಾಂಗರ್ ಹಾಕಿದ್ದದ. ಹಾಗಾಗಿ ಇಲ್ಲಿ ನಾವು ಏನು ಬರಿತಾ ಇದ್ದೀವಿ, 1/2 kg ಹ್ಯಾಂಗರ್ ಹಾಕಿರೋದ್ರಿಂದಲೇ ಇದನ್ನು ನಾನು ಏನು ಬರಿತಾ ಇದ್ದೀನಿ, ಮಾಸ್ ಅಟ್ಯಾಚ್ ಟು ದ ಸ್ಟ್ರಿಂಗ್ ಇಲ್ಲಿ ಏನು ಬರಿತೀನಿ, 0.5 kg ಅಂತ ಬರಿತೀನಿ. ಅದಕ್ಕೆ ಎಷ್ಟು ಗ್ರಾವಿಟಿ ಮಲ್ಟಿಪ್ಲೈ ಮಾಡಿರಿ, ಯು ವಿಲ್ ಗೆಟ್ 4.9. ಓಕೆ, ದಟ್ ಈಸ್ ಟೆನ್ಷನ್. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ನೆಕ್ಸ್ಟ್ ನೋಡ್ರಿ. ಓಕೆ, ಈ ಆ ಪೇಪರ್ ರೈಡರ್ನ ಇಟ್ಟಿರ್ತೀವಿ ಆ ಎರಡೂ ವೆಜ್ಜಸ್ಗಳ ಮಧ್ಯದಲ್ಲಿ. ಆ್ಯಂಡ್ ಬ್ಯಾಟ್ರಿಯನ್ನು ಆನ್ ಮಾಡಿರಿ. ಈಗ ಬ್ಯಾಟ್ರಿ ಆನ್ ಮಾಡಿ ಆ ಪಿ ಕ್ಯೂ ವೆಜ್ಜಸ್ ಡಿಸ್ಟೆನ್ಸನ್ನ ಇನ್ಕ್ರೀಸ್ ಮಾಡ್ತಾ ಹೋಗೋಣ. ಓಕೆ, ಮೂವ್ ಮಾಡ್ತಾ ಹೋಗ್ರಿ, ಇದನ್ನು ಕ್ಯೂ ವೆಜ್ಜಸ್ ವಿನ ಮೂವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ್ಯಸ್ ಯು ಇನ್ಕ್ರೀಸ್ ದ ಲೆಂತ್, ಆ ಸ್ಟ್ರಿಂಗ್ ಏನಾಗುತ್ತೆ, ವೈಬ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮ್ಯಾಕ್ಸಿಮಮ್ ಯಾವಾಗ ವೈಬ್ರೇಟ್ ಆಗುತ್ತೆ ಅವಾಗ ರೈಡರ್ ಕೆಳಗಡೆ ಬಿತ್ತು. ಓಕೆ, ಬ್ಯಾಟ್ರಿ ಆಫ್ ಮಾಡಿರಿ. ಆ್ಯಂಡ್ ಮತ್ತೊಮ್ಮೆ ಆ ಪೇಪರ್ ರೈಡರನ್ನು ಮತ್ತೆ ಆ ಸ್ಟ್ರಿಂಗ್ ಮೇಲೆ ಹಾಕೋನು. ಆ್ಯಂಡ್ ಮತ್ತೊಮ್ಮೆ ಯಾಕೆ ಹಾಕ್ತಾ ಇದ್ರಿ ಇದನ್ನು, ಅದೇ ಲೆಂತಿಗೆ ಮತ್ತೊಮ್ಮೆ ಯಾಕೆ ತಗೊಳ್ಳೋದು, ಕನ್ಫರ್ಮೇಷನ್ ಮಾಡೋ ಸಲುವಾಗಿ. ಓಕೆ, ಮತ್ತೊಮ್ಮೆ ಬ್ಯಾಟ್ರಿ ಆನ್ ಮಾಡಿದಾಗ ಓಕೆ ಸೇಮ್ ಅದೇ ಲೆಂತಿಗೆ ಏನಾಯ್ತು, ಈಗ ನಮ್ಮದು ಏನು ಪೇಪರ್ ಬಿತ್ತು. ಲೆಂತ್ ಎಷ್ಟದ ನೋಡ್ಕೋರಿ. ಈಗ ನಾವು ದಿಸ್ ಈಸ್ 37.6 ಅದ, ರೈಟ್. ಆ್ಯಂಡ್ ಇಲ್ಲಿ ಎಷ್ಟದ, 10 ಸೆಂಟಿಮೀಟರ್ ಅದ. ಓಕೆ, ಆ್ಯಂಡ್ ಸಬ್ಸ್ಟ್ರಾಕ್ಟ್ ಮಾಡೋಣ ಈಗ ನಾವು ಇದರಲ್ಲಿ 37.6 ಮೈನಸ್ 10 ಮಾಡಿರಿ, ಯು ವಿಲ್ ಗೆಟ್ 27.6 ಸೆಂಟಿಮೀಟರ್.
ಓಕೆ 27.6 ಸೆಂಟಿಮೀಟರ್ನ ಇಲ್ಲಿ ಮೀಟ್ರಲ್ಲಿ ಬರೆಯೋನು 0.276 ಆಗುತ್ತೆ. ಅದನ್ನೇ ನಮ್ಮ ಥರ್ಡ್ ಕಾಲಮಲ್ಲಿ ರೆಸೊನೇಟಿಂಗ್ ಲೆಂತ್ ಅಲ್ಲಿ ಏನು ಬರಿತಾ ಇದ್ದೀರಿ 0.276 ಅಂತ ಬರಿತಾ ಇದ್ದೀರಿ. ಈ 0.276ನ ಸ್ಕ್ವೇರ್ ಮಾಡ್ರಿ ಎಲ್ ಸ್ಕ್ವೇರ್. ಓಕೆ ಎಷ್ಟಾಗುತ್ತೆ 0.076 ಆಗುತ್ತೆ. ಓಕೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ನೆಕ್ಸ್ಟ್ ನಾವೇನು ಮಾಡ್ಬೇಕೀಗ ಮತ್ತೊಂದು ಹಾಫ್ kg ಏನು ಮಾಡಬೇಕು, ಹಾಫ್ kg ಹ್ಯಾಂಗರಿಗೆ ಆ್ಯಡ್ ಮಾಡಬೇಕು. ಓಕೆ ಓಕೆ ಎಷ್ಟಾಯ್ತು ಇದು, ನಾ ದಿಸ್ ಇಸ್ ವಿ ಆರ್ ಆ್ಯಡಿಂಗ್ ಅನದರ್ ಹಾಫ್ kg. ಓಕೆ ಎಷ್ಟಾಯ್ತು ನೋಡ್ರಿ, ಈಗ ಎರಡೂ ಕೂಡಿ 1 kg ಆಯ್ತು ಇದು. ಓಕೆ ಈಗ ಎರಡು ಕೂಡಿ 1 kg ಆಯಿತು. ಹಾಗಾಗಿ ಈ ಮಾಸ್ ಅಟ್ಯಾಚ್ ಟು ದ ಸ್ಟ್ರಿಂಗ್ ಎಮ್ ಏನದ ಇಲ್ಲೇ ಸೆಕೆಂಡ್ ಟ್ರಯಲಲ್ಲಿ 1.0 kg ಬರಿತಾ ಇದ್ರಿ. ಓಕೆ ಆ್ಯಂಡ್ ಟೆನ್ಷನ್ ಏನು ಬರೆದಿರಿ ಇಲ್ಲೇ, ಟೆನ್ಷನ್ ಟಿ ಈಸ್ ಈಕ್ವಲ್ ಟು ಸೆಕೆಂಡ್ ಟ್ರಯಲಲ್ಲಿ ಇದಕ್ಕೆ 9.8 ಮಲ್ಟಿಪ್ಲೈ ಮಾಡಿರಿ ಎಮ್ ಇಂಟು ಜಿ, ವಿಲ್ ಗೆಟ್ 9.8. ಓಕೆ ನೆಕ್ಸ್ಟ್ ಏನು ಮಾಡ್ಬೇಕ್ರಿ ಈಗ, ಓಕೆ ನೆಕ್ಸ್ಟ್ ಏನು ಮಾಡ್ಬೇಕೀಗ, ಆ ರೈಡರ್ ಆಲ್ರೆಡಿ ನಾವಿಲ್ಲೇ ರೈಡರ್ನ ಅದರ ಮೇಲೆ ಹಾಕೋನು. ಓಕೆ ಆ್ಯಂಡ್ ಬ್ಯಾಟ್ರಿ ಆನ್ ಮಾಡೋಣ. ಈಗ ಮತ್ತೆ ಏನು ಮಾಡೋನು, ಬ್ಯಾಟ್ರಿಯನ್ನು ಆನ್ ಮಾಡೋನು. ಎಸ್ ಬ್ಯಾಟ್ರಿ ಆನ್ ಮಾಡಿ ಆ ವೆಜ್ಜಸ್ ಡಿಸ್ಟೆನ್ಸ್ ಆ ಲೆಂತನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋನು. ಮತ್ತೆ ಇದನ್ನು ಮೂವ್ ಮಾಡ್ತಾ ಹೋಗೋನು. ಅದನ್ನು ಮೂವ್ ಮಾಡ್ರಿ. ಈಗ ಮತ್ತೆ ಮೂವ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಯು ಇನ್ಕ್ರೀಸ್ ದ ಲೆಂತ್, ನೀವು ಯಾವಾಗ ಲೆಂತನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಿ, ಯಾವುದೋ ಒಂದು ಲೆಂತಿಗೆ ಅದು ರೆಸೊನೇಟಿಂಗ್ ಲೆಂತ್ ಅಂತ ಕರಿತೀವಿ, ಆ ಲೆಂತಿಗೆ ಅದು ಆ ಪೇಪರ್ ರೈಡರ್ ಏನು ಬೀಳುತ್ತೆ. ಪೇಪರ್ ರೈಡರ್ ಬೀಳೋದು ಅರ್ಥ ಏನೋ ಆವಾಗ ಅದು ಮ್ಯಾಕ್ಸಿಮಮ್ ವೈಬ್ರೇಟ್ ಆಗ್ತಾ ಇದೆ ಆ ಸ್ಟ್ರಿಂಗ್ ಅಂತ ಅರ್ಥ. ಆ ಮ್ಯಾಕ್ಸಿಮಮ್ ವೈಬ್ರೇಟ್ ಆಗೋದೆ ಆ ರೆಸೊನೇಟಿಂಗ್ ಲೆಂತ್ ಅಂತ ತಗೊಳ್ಳೋದು. ಓಕೆ ಎಸ್ ಈಗ ಬಿತ್ತು. ಈಗ ಮತ್ತೆ ಬ್ಯಾಟ್ರಿಯನ್ನು ಆಫ್ ಮಾಡಿರಿ. ಮತ್ತು ಈಗ ಕನ್ಫರ್ಮೇಷನ್ ಮಾಡ್ಕೋಬೇಕಿದು ಸರಿ ಅದ ಇಲ್ಲ ಅಂತ ಹೇಳಿ. ಮತ್ತೊಮ್ಮೆ ನಾವು ಅದನ್ನು ಪೇಪರ್ ರೈಡರ್ನ ಅದರ ಮೇಲೆ ಹಾಕ್ತಾ ಇದ್ದೀವಿ. ಓಕೆ ಮತ್ತೆ ಬ್ಯಾಟ್ರಿಯನ್ನು ಆನ್ ಮಾಡೋನು. ಹಿಯರ್ ಯು ಕ್ಯಾನ್ ಸಿ ನಾನು ಮತ್ತೆ ಬ್ಯಾಟ್ರಿ ಆನ್ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡ್ರಿ ಇದು. ಓಕೆ ಎಸ್ ಮತ್ತೆ ಇದು ಬಿತ್ತು. ಅಂದರೆ ನಾವು ವಿ ಕ್ಯಾನ್ ಟೇಕ್ ದಿಸ್ ಲೆಂತ್, ಈ ಲೆಂತನ್ನು ತೊಗೋಬೋದು. ಓಕೆ ಎಷ್ಟು ಅದ ರೀ, 50.7 ಅದ. ನಾವು ಇಟ್ ಈಸ್ 50.7. ಇಲ್ಲಿ ಅದ ಎಷ್ಟು 10. ಓಕೆ ಏನು ಮಾಡ್ಬೇಕೀಗ, ನಾವು ಇಟ್ ಈಸ್ 50.7. ಎಸ್ ಇಟ್ ಈಸ್ 50.7 ಮೈನಸ್ 10 ಎಷ್ಟಾಯಿತು, 40.7 ಸೆಂಟಿಮೀಟರ್ ಆಯಿತು. ಓಕೆ ಆ್ಯಂಡ್ ಇದನ್ನೇ ಮೀಟ್ರಲ್ಲಿ ಬರಿಬೇಕು. ಅದನ್ನ ಏನು ಬರ್ತೀನಿ 0.407 ಮೀಟರ್ ಅಂತ ಬರಿತೀವಿ. ದಿಸ್ ಈಸ್ ಅವರ್ ನೆಕ್ಸ್ಟ್ ಟ್ರಯಲಲ್ಲಿ ಏನು ಬರಿತಾ ಇದ್ದೀವಿ 0.407 ಇದು ರೆಸೊನೇಟಿಂಗ್ ಲೆಂತ್ ಇದು ನಿಮ್ಮದು. ಇದನ್ನು ನಾವು ಏನು ಮಾಡೋಣ ಈಗ, ಸ್ಕ್ವೇರ್ ಮಾಡೋಣ. ಸ್ಕ್ವೇರ್ ಮಾಡಿದ್ರೆ 0.166 ಬರುತ್ತೆ. ನೀವು ಕ್ಯಾಲ್ಕುಲೇಟರ್ ಚೆಕ್ ಮಾಡಿ ನೋಡ್ಕೋಬೋದು. ಓಕೆ ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ, ನೆಕ್ಸ್ಟು ಮತ್ತೆ ಥರ್ಡ್ ಟ್ರಯಲಲ್ಲಿ ಮತ್ತೊಂದು ಹಾಫ್ kg ತೊಗೊಳ್ತಾ ಇದ್ದೀವಿ. ಮತ್ತೊಂದು ಹಾಫ್ kg ತೊಗೊಂಡು ಏನು ಮಾಡಿದ್ವಿ, ವಿ ಆ್ಯಡೆಡ್ ಅನದರ್ ಹಾಫ್ kg. ಎಷ್ಟದು ನೋಡ್ರಿ ಈಗ 1 2 3. ಓಕೆ ಅಂದರೆ ಎಷ್ಟಾಯ್ತು ಈಗ 1.5 kg ಆಯಿತು. ಅದಕ್ಕೆ ಜಿಯನ್ನು ಮಲ್ಟಿಪ್ಲೈ ಮಾಡಿರಿ, ಅಂದರೆ 9.8ನ ಮಲ್ಟಿಪ್ಲೈ ಮಾಡಿರಿ 14.7 ಆಗುತ್ತೆ. ಓಕೆ ದಟ್ ಈಸ್ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಓಕೆ ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ, ನೆಕ್ಸ್ಟು ಮತ್ತೆ ರೈಡರ್ ಏನದ ಆಲ್ರೆಡಿ ನಾವು ಅದನ್ನು ಇಟ್ಟಿವಿ ಇಲ್ಲೇ. ರೈಡರ್ದ ಬ್ಯಾಟ್ರಿ ಆನ್ ಮಾಡಿರಿ. ಎಸ್ ಬ್ಯಾಟ್ರಿ ಆನ್ ಮಾಡಿದ್ದೀವಿ. ಈಗ ಬ್ಯಾಟ್ರಿ ಆನ್ ಆಯಿತು. ನೆಕ್ಸ್ಟು ಈ ಕ್ಯೂ ಅನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋಣ ಬಿಟ್ವೀನ್ ಪಿ. ಓಕೆ ಇದನ್ನು ಲೆಂತನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋಣ, ಮೂವ್ ಮಾಡ್ತಾ ಹೋಗೋಣ. ಎಸ್ ಮೂವ್ ಮಾಡಿರಿ. ಇನ್ನೂ ಸ್ವಲ್ಪ ಮೂವ್ ಮಾಡ್ತಾ ಹೋದಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇಟ್ ವೈಬ್ರೇಟ್ ವಿತ್ ಅ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಅವಾಗದು ಪೇಪರ್ ರೈಡರ್ ಏನು ಮಾಡುತ್ತೆ, ಕೆಳಗಡೆ ಬಿಟ್ಟು, ರೈಟ್. ಓಕೆ ನೆಕ್ಸ್ಟ್ ಈಗ ಈ ಲೆಂತನ್ನು ನೋಡ್ಕೊಳ್ತಾ ಇದ್ದೀವಿ. ದಟ್ ಈಸ್ 60 ಸೆಂಟಿಮೀಟರ್ ಅದ. ಆಫ್ ಮಾಡ್ಕೊರಿ. ಇದನ್ನು ಮತ್ತೊಮ್ಮೆ ಕನ್ಫರ್ಮೇಷನ್ ಮಾಡ್ಕೊಳೋಣ ಅನದರ್ ಟೈಮ್. ಮತ್ತೊಮ್ಮೆ ಕನ್ಫರ್ಮೇಷನ್ ಮಾಡ್ಕೊರಿ. ಮತ್ತೆ ಪೇಪರ್ ರೈಡರ್ನ ಹಾಕಿ ಮತ್ತೆ ಬ್ಯಾಟ್ರಿಯನ್ನು ಆನ್ ಮಾಡೋಣ. ಓಕೆ ಮತ್ತೆ ಬ್ಯಾಟ್ರಿ ಆನ್ ಮಾಡಿದಾಗ ಈಗ ಮತ್ತೆ ಅದು ಪೇಪರ್ ತಕ್ಷಣ ಬಿದ್ದುಬಿಡ್ತು. ಅಂದರೆ ನಮ್ಮ ರೀಡಿಂಗ್ ಅದು 60 ಸೆಂಟಿಮೀಟರ್ ಏನದಲ್ಲ ಅದು ಕರೆಕ್ಟ್ ಅದ ಅಂತ ಅರ್ಥ. ಬ್ಯಾಟ್ರಿ ಆಫ್ ಮಾಡ್ತಾ ಇದ್ದೀವಿ ನಾವು. ಇಟ್ ಈಸ್ 60 ಸೆಂಟಿಮೀಟರ್ ಅದ ಇಲ್ಲೇ ಎಕ್ಸಾಕ್ಟ್ ಆಗಿ. ಆ್ಯಂಡ್ ಇನ್ನೊಂದು ವೆಜ್ ಏನದ ಅದು 10 ಸೆಂಟಿಮೀಟ್ರಿಗೆ ಅದ. ಓಕೆ 60 ಮೈನಸ್ 10
ದಟ್ಸ್ ಈಕ್ವಲ್ ಟು 50 ಸೆಂಟಿಮೀಟರ್. ಆ 50 ಸೆಂಟಿಮೀಟರ್ನ ಏನು ಮಾಡಬೇಕು, ಮೀಟ್ರಲ್ಲಿ ಬರೀಬೇಕು. 0.500 ಮೀಟರ್ ಆಗುತ್ತೆ. ಅದನ್ನೇ ನಾವು ನಮ್ಮ ಥರ್ಡ್ ಟ್ರಯಲಲ್ಲಿ ರೆಸೊನೇಟಿಂಗ್ ಲೆಂತ್ ಏನು ಬರ್ದಿರಿ, 0.500 ಮೀಟರ್ ಬರ್ದಿರಿ. ಇದನ್ನೇ ಸ್ಕ್ವೇರ್ ಮಾಡಿದಾಗ ಎಷ್ಟಾಯಿತು, 0.250 ಬಂತು. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಮತ್ತೊಂದು ಹಾಫ್ kg ತಗೊಳ್ಳೋದು ಈಗ. ನಾವು ದಿಸ್ ಈಸ್ ಅವರ್ ನೆಕ್ಸ್ಟ್ ಟ್ರಯಲ್. ಓಕೆ, ಈಗ ಟೋಟಲ್ ಎಷ್ಟಾಯಿತು, ಮತ್ತೊಂದು ಹಾಫ್ kg ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಟೋಟಲ್ ಎಷ್ಟಾಯ್ತು ನೋಡ್ರಿ ಈಗ, 1 2 3 4. ಓಕೆ, 4 ಅಂದರೆ ಟೋಟಲ್ 2 kg ಮಾಸ್ ಅಟ್ಯಾಚ್ ಟು ದ ಸ್ಟ್ರಿಂಗ್ ಎಷ್ಟಾಯಿತು, 2 kg ಆಯಿತು. ಇದಕ್ಕೆ 9.8 ಮಲ್ಟಿಪ್ಲೈ ಮಾಡಿದರೆ ಯು ವಿಲ್ ಗೆಟ್ 19.6. ಓಕೆ, ಈಗ ನೆಕ್ಸ್ಟ್ ನಾವೇನು ಮಾಡೋಣ, ಈಗ ಮತ್ತೆ ರೈಡರ್ ಆಲ್ರೆಡಿ ಪೇಪರ್ ರೈಡರ್ ಇದರ ಸ್ಟ್ರಿಂಗ್ ಮೇಲೆ ಹಾಕಿದ್ದೀವಿ. ಮತ್ತೆ ಬ್ಯಾಟ್ರಿಯನ್ನು ಆನ್ ಮಾಡೋಣ. ಈಗ ಬ್ಯಾಟ್ರಿ ಆನ್ ಮಾಡಿ, ಬ್ಯಾಟ್ರಿ ಆನ್ ಆಯಿತು. ಈಗ ನಾವು ನೆಕ್ಸ್ಟ್ ಮೂವ್ ಮಾಡ್ತಾ ಹೋಗೋಣ, ವೆಜಸ್ ಕ್ಯೂವನ್ನು ಮೂವ್ ಮಾಡ್ತಾ ಹೋಗೋದು. ಓಕೆ, ಆ್ಯಂಡ್ ಆ್ಯಸ್ ಯು ಇನ್ಕ್ರೀಸ್ ರೆಸೊನೇಟಿಂಗ್ ಲೆಂತ್ ಯಾವಾಗ ರೀಚ್ ಆಗುತ್ತಲ್ಲ ಆ ಲೆಂತನ್ನು ನಾವು ರೀಡಿಂಗ್ ನೋಡ್ಕೋಬೇಕಾಗತ್ತೆ. ಮೂವ್ ಮಾಡ್ತಾ ಇದ್ದೀವಿ, ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಈಗ. ಆ್ಯಂಡ್ ಯಾವ ಒಂದು ಲೆಂತಿಗೆ ಆ ಪೇಪರ್ ರೈಡರ್ ಬೀಳುತ್ತಲ್ಲ, ಓಕೆ, ಅಲ್ಲಿಗೆ ಸ್ಟಾಪ್ ಮಾಡೋಣ ನಾವೀಗ. ಓಕೆ, ಬ್ಯಾಟ್ರಿ ಆಫ್ ಮಾಡಿರಿ. ಓಕೆ, ಮತ್ತೆ ಆ ಪೇಪರ್ ರೈಡರ್ನ ಮತ್ತೆ ಆ ಸ್ಟ್ರಿಂಗ್ ಮೇಲೆ ಹಾಕಿ ಏನು ಮಾಡಬೇಕು, ಮತ್ತೆ ಬ್ಯಾಟ್ರಿ ಆನ್ ಮಾಡಬೇಕು. ಆ್ಯಂಡ್ ದಿಸ್ ಇಸ್ ಫಾರ್ ಕನ್ಫರ್ಮೇಷನ್, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಬೀಳಲಿಲ್ಲ ಅಂದರೆ ಮತ್ತೆ ಅವಾಗ ಲೆಂತನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಓಕೆ, ಬಿತ್ತು. ಓಕೆ, ಈಗ ಲೆಂತನ್ನು ನಾವು ನೋಡ್ಕೋಬೇಕಾಗತ್ತೆ. ಎಷ್ಟದ ಲೆಂತ್ ಇದು, ನಾವು ದಿಸ್ ಲೆಂತ್ ಈಸ್ 67.3 ಏನೋ ಬರುತ್ತೆ. ಓಕೆ, ನಾವು ಇಟ್ ಈಸ್ 67 ಎಷ್ಟದ 3 ಅದ, ಇಲ್ಲೇ 10 ಅದ. ಓಕೆ, 67.3 ಮೈನಸ್ 10 ಎಷ್ಟಾಗುತ್ತೆ, 57.3 ಸೆಂಟಿಮೀಟರ್ ಆಗುತ್ತೆ. ಆ್ಯಂಡ್ ಇದನ್ನೇ ಮೀಟ್ರಲ್ಲಿ ಬರೀರಿ ಅಂದರೆ 0.573 ಮೀಟ್ರ್ ಬರೀತೀರಿ. ಓಕೆ, ಹಾಗಾಗಿ ನಾವೇನು ಬರಿತಾ ಇದ್ದೀವಿ, ರೆಸೊನೇಟಿಂಗ್ ಲೆಂತಲ್ಲಿ ನೆಕ್ಸ್ಟ್ ಏನು ಬರಿತಾ ಇದ್ರಿ, 0.573. ಇದನ್ನೇ ಸ್ಕ್ವೇರ್ ಮಾಡಿದರೆ ಹಿಯರ್ ಇಟ್ ಈಸ್ ಎಲ್ ಸ್ಕ್ವೇರ್ ಮಾಡಿದರೆ ಎಷ್ಟು ಬರೀತೀರಿ, ಇದನ್ನೇ ಸ್ಕ್ವೇರ್ ಮಾಡಿದಾಗ 0.328 ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ. ಓಕೆ, ಇದಾಯಿತು. ನೆಕ್ಸ್ಟ್ ಮತ್ತೊಂದು ನಾವು ಹಾಫ್ kgಯನ್ನು ಇಲ್ಲೇ ಆ್ಯಡ್ ಮಾಡಬೇಕಾಗತ್ತೆ. ನಾವು ದಿಸ್ ಈಸ್ ಅವರ್ 5th ರೀಡಿಂಗ್. ಓಕೆ, ಯು ಕ್ಯಾನ್ ಸಿ ಇಟ್ ಈಸ್. ಮತ್ತೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಮತ್ತೊಂದು ಹಾಫ್ kg. ಟೋಟಲ್ ಎಷ್ಟಾಯ್ತು ನೋಡ್ರಿ ಈಗ, 1 2 3 4 5 ಅದು. ಓಕೆ, 5 ಅಂದರೆ 2.5 kg ಆಯಿತು. ಓಕೆ, 2.5 kg ಇಂಟು 9.8 ಮಾಡಿರಿ, ವಾಟ್ ಯು ವಿಲ್ ಗೆಟ್ 24.5. ಬಿಕಾಸ್ ದ್ಯಾಟ್ ಇಸ್ ಅ ಟೆನ್ಷನ್ ಇನ್ ದ ಸ್ಟ್ರಿಂಗ್. ಎಷ್ಟದ, ಮಾಸ್ ಇಂಟು ಗ್ರಾವಿಟಿ ಮಾಡ್ತಾ ಇದ್ದೀರಿ. ಮಾಸ್ ಎಷ್ಟದ ಇಲ್ಲೇ, ಮಾಸ್ ಅಟ್ಯಾಚ್ ಟು ದ ಸ್ಟ್ರಿಂಗ್ ಎಷ್ಟದ, 2.5 ಅದ ಈಗ. ಓಕೆ, ಇಂಟು 9.8 ಮಾಡಿದಾಗ 24.5 ಬಂತು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ಈಗ ವೆರಿ ಸಿಂಪಲ್. ಈಗ ರೈಡರ್ ಆಲ್ರೆಡಿ ನಾವು ಅದರ ಮೇಲೆ ಅದೇ ಲೆಂತಿಗದ ಇದು. ಓಕೆ, ಇದ್ರ ಮೇಲೆ ರೈಡರ್ ಇಟ್ಟಿವಿ ಆಲ್ರೆಡಿ. ಬ್ಯಾಟ್ರಿಯನ್ನು ನೀವು ಆನ್ ಮಾಡಿರಿ. ಬ್ಯಾಟ್ರಿ ಆನ್ ಮಾಡಿ ಮತ್ತೆ ಅದನ್ನು ವೆಜ್ಜಸ್ಸನ್ನು ಮೂವ್ ಮಾಡೋದು. ಆ್ಯಂಡ್ ಲೆಂತನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋದು. ಎಸ್, ಈಗ ನಾವೇನು ಮಾಡ್ತಾ ಇದ್ದೀವಿ, ಇದನ್ನು ಮತ್ತೆ ಲೆಂತನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ವೆಜ್ಜಸ್ ಕ್ಯೂವನ್ನು ನಾವು ಮೂವ್ ಮಾಡ್ತಾ ಇದ್ದೀವಿ. ಆ್ಯಸ್ ಯು ಇನ್ಕ್ರೀಸ್ ಇಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತಾ ಇದೆ. ಆ್ಯಂಡ್ ಆಟ್ ಅ ಪರ್ಟಿಕ್ಯುಲರ್ ಲೆಂತ್ ಇದು ಫ್ಲಿಪ್ ಆಗಿ ಪೇಪರ್ ರೈಡರ್ ಕೆಳಗಡೆ ಬೀಳುತ್ತೆ. ಆ ಲೆಂತನ್ನು ನಾವು ತಗೋಬೇಕು. ಓಕೆ, ನಾವು ಇಟ್ ಸ್ಟಾರ್ಟ್ ವೈಬ್ರೇಟಿಂಗ್. ಓಕೆ, ಕೆಳಗಡೆ ಬಿತ್ತೀಗ. ಆ್ಯಂಡ್ ಇದನ್ನು ಮತ್ತೆ ನಾವು ಕನ್ಫರ್ಮೇಷನ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಮತ್ತೊಮ್ಮೆ ಆ ಪೇಪರ್ ರೈಡರನ್ನು ಆ ವೈರ್ ಮೇಲೆ ಇಟ್ಟು ಮತ್ತೆ ಬ್ಯಾಟ್ರಿ ಆನ್ ಮಾಡಿದಾಗ ಸೇಮ್ ಅದೇ ಲೆಂತಿಗೆ ಅದು ಬಿತ್ತಪ್ಪ ಅಂದರೆ ದಟ್ ಈಸ್ ಕನ್ಫರ್ಮ್ಡ್ ಲೆಂತ್. ಓಕೆ, ಬೀಳಲಿಲ್ಲ ಅಂದರೆ ಮತ್ತೆ ಸ್ವಲ್ಪ ಲೆಂತನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ ನಾವು, ರೈಟ್. ಹಿಯರ್ ಮತ್ತೆ ಬ್ಯಾಟ್ರಿ ಆನ್ ಮಾಡಿದ ತಕ್ಷಣ ಬಿತ್ತಂದರೆ ನಾವು ತೆಗೆದುಕೊಂಡಂತಹ ಲೆಂತ್ ಏನದಲ್ಲ ದಟ್ ಈಸ್ ಕರೆಕ್ಟ್, ಅದು ಸರಿಯಾಗಿದೆ ಅಂತ ಅರ್ಥ. ಓಕೆ, ಎಷ್ಟದ ನೋಡೋಣ ಈಗ, ದಟ್ ಈಸ್ 74.8 ಅದ. ಓಕೆ, ಇಟ್ ಇಸ್ 74.8. ಆ್ಯಂಡ್ ಹಿಯರ್ ಇಟ್ ಈಸ್, ಇದು ಫಿಕ್ಸ್ ಇಟ್ಟಿವಿ ನಾವು, ಪ್ರಾಬ್ಲಮ್ ಇಲ್ಲ. 10 ಅದ. 74.8 ಮೈನಸ್ 10 ಮಾಡ್ತೀರಿ, ವಿಲ್ ಗೆಟ್ 64.8 ಸೆಂಟಿಮೀಟರ್.
ಆ್ಯಂಡ್ ಇದನ್ನು ಮೀಟ್ರಲ್ಲಿ ಬರೀದ್ರೆ 0.48 ಮೀಟರ್ ಆಗುತ್ತೆ. ಅದನ್ನೇ ನಾವು ನಮ್ಮ ರೆಸೊನೇಟಿಂಗ್ ಲೆಂತ್ ಕಾಲಮಲ್ಲಿ ಏನು ಬರೀತಾ ಇದ್ದೀರಿ, ಕರೆಸ್ಪಾಂಡಿಂಗ್ ವ್ಯಾಲ್ಯೂ 0.648. ಇದನ್ನೇ ಸ್ಕ್ವೇರ್ ಮಾಡಿದರೆ ಎಲ್ ಸ್ಕ್ವೇರ್ ಬರೀಬೇಕಾಗುತ್ತೆ. ಆ್ಯಂಡ್ ಎಲ್ ಸ್ಕ್ವೇರ್ ದಟ್ ಇಸ್ 0.420 ಬರೀಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡೋದ್ರಿ ಈಗ, ನೆಕ್ಸ್ಟು ಐ ಥಿಂಕ್ ಇದು 74.8 ಬಂದದ್ದದ. ಓಕೆ, ನಾವು ಇಟ್ ಈಸ್ ನೆಕ್ಸ್ಟ್ ಸಿಕ್ಸ್ತ್ ಟ್ರಯಲ್ ಇದು ನಾವು ಮಾಡ್ತಾ ಇರೋದು. ಈಗ ಟೋಟಲ್ ಎಷ್ಟಾಯಿತು, 1 2 3 4 5 6. ಓಕೆ, 6 ಅಂದರೆ 3 kg ಆಯ್ತು. ಟೋಟಲ್ ಮಾಸ್ ಅಟ್ಯಾಚ್ ಮಾಡಿದ್ದೆಷ್ಟು, ಮಾಸ್ ಅಟ್ಯಾಚ್ ಟು ದ ಸ್ಟ್ರಿಂಗ್ ಎಷ್ಟದ, ದಟ್ ಇಸ್ 3 kg ಇಂಟು 9.8 ಮಾಡ್ರಿ, ಯು ವಿಲ್ ಗೆಟ್ 29.4. ದಟ್ ಇಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇಸ್ ಎಷ್ಟು, 29.4 ಆಯಿತು. ಈಗ ಮತ್ತೆ ನಾವು ಏನು ಮಾಡಬೇಕೀಗ, ಪೇಪರ್ ರೈಡರ್ನ ಆಲ್ರೆಡಿ ಮೇಲಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಬ್ಯಾಟ್ರಿಯನ್ನು ಆನ್ ಮಾಡಬೇಕು ಆ್ಯಂಡ್ ವೆಜ್ಜಸ್ಸನ್ನು ಮೂವ್ ಮಾಡ್ತಾ ಹೋಗಬೇಕು. ಓಕೆ, ಆ್ಯಸ್ ಯು ಮೂವ್ ದಿಸ್ ವೆಜ್ಜಸ್, ಬ್ಯಾಟ್ರಿ ಆನ್ ಆಯ್ತು ಈಗ. ಆ್ಯಂಡ್ ಲೆಂತನ್ನು ಬಿಟ್ವೀನ್ ದ ವೆಜ್ಜಸ್ ಲೆಂತನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋನು. ಎಸ್, ಮೂವ್ ಮಾಡ್ತಾ ಇದ್ದೀವಿ ನಾವೀಗ ಲೆಂತನ್ನು. ಆ್ಯಸ್ ಯು ಮೂವ್ ದ್ಯಾಟ್ ಲೆಂತನ್ನು ಇನ್ಕ್ರೀಸ್ ಮಾಡಿದ ಹಾಗೆ ಏನಾಗುತ್ತೆ, ಅದು ವೈಬ್ರೇಷನ್ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ಆ್ಯಸ್ ಯು ಇನ್ಕ್ರೀಸ್ ದ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಈಗ. ಆ್ಯಂಡ್ ಯಾವ ಒಂದು ಲೆಂತಿಗೆ ಅದು ಬೀಳುತ್ತೆ ಆ ಲೆಂತ್ ನಾವು ಇಲ್ಲೇ ತೆಗೆದುಕೊಳ್ಬೇಕಾಗತ್ತೆ, ರೆಸೊನೇಟಿಂಗ್ ಲೆಂತ್ ಅಂತ ಹೇಳಿ. ಓಕೆ, ನಾವು ಎಸ್ ಬಿತ್ತು. ನಾವು ಈಗ ಮತ್ತೆ ಕನ್ಫರ್ಮೇಷನ್ ಮಾಡೋ ಸಲುವಾಗಿ ಮತ್ತೆ ಬ್ಯಾಟ್ರಿ ಆಫ್ ಮಾಡಿರಿ. ಬ್ಯಾಟ್ರಿ ಆಫ್ ಮಾಡಿದ ನಂತರ ಪೇಪರ್ ರೈಡರ್ನ ಮತ್ತೆ ಅದ್ರ ಮೇಲೆ ಏನು ಮಾಡೋನು, ವೈರ್ ಮೇಲೆ ಇಡೋನು. ಓಕೆ, ಹಿಯರ್ ಮತ್ತೆ ನಾವು ಅದನ್ನು ಪೇಪರ್ ರೈಡರ್ನ ವೈರ್ನ ಇಟ್ವಿ, ಮತ್ತೆ ಆನ್ ಮಾಡಿರಿ. ಆನ್ ಮಾಡಿದ ತಕ್ಷಣ ಬಿತ್ತಪ್ಪ ಅಂದರೆ ಆ ಲೆಂತು ಕನ್ಫರ್ಮೇಷನ್ ಸಲುವಾಗಿದ್ದು. ಓಕೆ, ಬೀಳಿಲ್ಲ ಅಂದರೆ ಅಡ್ಜಸ್ಟ್ ಮಾಡಬೇಕಾಗತ್ತೆ ಅಷ್ಟೇ. ಎಷ್ಟು ಮತ್ತೆ ಬಿತ್ತದು ಕರೆಕ್ಟಾಗಿ. ಹಾಗಾದರೆ ಈ ಲೆಂತ್ ಎಷ್ಟದು ನೋಡ್ರಿ, ದಿಸ್ ಈಸ್ 82 ಸೆಂಟಿಮೀಟರ್. ಓಕೆ, 82 ಮತ್ತು ಗೊತ್ತಲ್ಲ ನಿಮಗೆ, ಏನು ಮಾಡ್ತೀರಿ, -10 ಮಾಡ್ತೀರಿ. ಓಕೆ, 82 ಮೈನಸ್ ಎಷ್ಟದ ನಿಮಗೆ ಗೊತ್ತದ ಆಲ್ರೆಡಿ, ದಟ್ ಈಸ್ 82 ಮೈನಸ್ 10. ಓಕೆ, 82 ಮೈನಸ್ 10 ಅಂದರೆ ಎಷ್ಟಾಯಿತು, 72 ಸೆಂಟಿಮೀಟರ್ ಆಯಿತು. ದಟ್ ಇಸ್ ಅ ರೆಸೊನೇಟಿಂಗ್ ಲೆಂತ್. ಇದನ್ನು ಮೀಟ್ರಲ್ಲಿ ಬರೀಬೇಕು, 0.720. ಅದನ್ನೇ ನಾವು ಇಲ್ಲಿ ಬರೀತಾ ಇದ್ದೀವಿ. ರೆಸೊನೇಟಿಂಗ್ ಲೆಂತ್ ಎಷ್ಟು, ಲಾಸ್ಟ್ ಟ್ರಯಲದ್ದು 0.720 ಮೀಟರ್. ಓಕೆ, ಅದನ್ನು ಸ್ಕ್ವೇರ್ ಮಾಡೋನು. ಇದನ್ನು ಸ್ಕ್ವೇರ್ ಮಾಡಿದಾಗ 0.518 ಬರ್ತಾ ಇದೆ ಇದು. ಓಕೆ, ಇದು ಕಂಪ್ಲೀಟ್ ಆದ ನಂತರ ಈಗ ನಮ್ಮ ನೆಕ್ಸ್ಟ್ ಕೆಲಸ ಏನಪ್ಪ ಅಂದರೆ ಗ್ರಾಫನ್ನು ಹಾಕಬೇಕು. ಗ್ರಾಫ್ ಹಾಕೋ ಮುಂಚೆ ಅಲಾಂಗ್ ಎಕ್ಸ್ ಎಕ್ಸಿಸ್ ಏನು ತೊಗೊಳ್ತಾ ಇದ್ದೀರಿ, ಟೆನ್ಷನ್ ತೊಗೊಳ್ತಾ ಇದ್ದೀರಿ. ಅಲಾಂಗ್ ವೈ ಆಕ್ಸಿಸ್ ಏನು ರೆಸೊನೇಟಿಂಗ್ ಲೆಂತ್ ಸ್ಕ್ವೇರನ್ನು ತೊಗೊಳ್ತಾ ಇದ್ದೀರಿ. ಓಕೆ, ಹಿಯರ್ ದಿಸ್ ಈಸ್ ಟೆನ್ಷನ್ ಈಸ್ ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಆ್ಯಂಡ್ ಎಲ್ ಸ್ಕ್ವೇರ್ ಈಸ್ ಅಲಾಂಗ್ ವೈ ಆಕ್ಸಿಸ್. ಓಕೆ, ಇಲ್ಲಿ ಗ್ರಾಫಲ್ಲಿ ಫಸ್ಟ್ ನೀವು ಅಲಾಂಗ್ ಎಕ್ಸ್ ಎಕ್ಸಿಸ್ ಏನು ಟೆನ್ಷನ್ ತೊಗೋಬೇಕಲ್ಲ, ಗ್ರಾಫ್ ಎಷ್ಟದ ಅದು ಲೆಂತು ಅದು ನೀವು ನೋಡ್ಕೋಬೇಕು. ಓಕೆ, ಹಾಗಾಗಿ ಇಲ್ಲಿ ನಮ್ಮ ರೀಡಿಂಗ್ ಕೂಡ ನೋಡ್ಕೋಬೇಕು. ಟೆನ್ಷನ್ಲಿಂದ ಅಪ್ ಟು 29.4 ಅಂದರೆ 0 to 30 ಅಂತ ಅನ್ಕೋರಿ. 0 to ಎಷ್ಟು 30 ನ್ಯೂಟನ್ ಇಲ್ಲಿ ಟೆನ್ಷನ್ ಅದ. ಆ್ಯಂಡ್ ಇಲ್ಲಿ ಎಲ್ ಸ್ಕ್ವೇರ್ ಎಷ್ಟದ, ಅದು 0. ಸಮಥಿಂಗ್ ಇಂದ 0.5 ಅಥವಾ 0.6ವರೆಗೂ ಅದ. ದಿಸ್ ಇಸ್ ಎಲ್ ಸ್ಕ್ವೇರ್. ಹಾಗಾಗಿ ನಾವು ಸ್ಕೇಲಿಂಗನ್ನು ಪ್ರಾಪರ್ ಮಾಡಬೇಕು. ಹಾಗಾಗಿ ನಾವು ಆಲ್ರೆಡಿ ಇಲ್ಲೇ ಮಾಡಿದ್ದದ ನೋಡ್ರಿ. ಅಲಾಂಗ್ ಎಕ್ಸ್ ಎಕ್ಸಿಸ್ ಟೆನ್ಷನ್ ತೊಗೊಳ್ತಾ ಇದ್ದೀವಿ. 2 ಸೆಂಟಿಮೀಟ್ರಿಗೆ ನಾನು ಏನು ತೊಗೊಳ್ತಾ ಇದ್ದೀನಿ, 2 ಸೆಂಟಿಮೀಟ್ರಿಗೆ 5 ನ್ಯೂಟನ್ ತೊಗೊಳ್ತಾ ಇದ್ದೀನಿ. ಓಕೆ, ಅಲಾಂಗ್ ದ ಎಕ್ಸ್ ಎಕ್ಸಿಸ್ ಟೆನ್ಷನ್ ತೊಗೊಳ್ತಾ ಇದ್ದೀವಿ. ಎಷ್ಟು ಇಲ್ಲಿ 0 to 29 ಪಾಯಿಂಟ್ ಸಮಥಿಂಗ್ ಅದ. ಅದನ್ನು ನಾನು ಏನು ತೊಗೊಂಡಿನಿ, 2 ಸೆಂಟಿಮೀಟ್ರಿಗೆ ಅಲಾಂಗ್ ಎಕ್ಸ್ ಎಕ್ಸಿಸ್ 5 ನ್ಯೂಟನ್ ತೊಗೊಂಡಿವಿ. ಇದು ನಿಮ್ಗೆ ಫಿಟ್ ಆಗೋಂಗೆ ತೊಗೋಬೇಕು. ಡಿಪೆಂಡ್ ಅಪಾನ್ ಯುವರ್ ಗ್ರಾಫ್ ಶೀಟ್ ಎಷ್ಟು ದೊಡ್ಡದ ಅದರ ಮೇಲೆ ಡಿಪೆಂಡ್ ಇರ್ತದೆ. ಆ್ಯಂಡ್ ಅಲಾಂಗ್ ವೈ ಆಕ್ಸಿಸ್ ಏನು ತೊಗೋಬೇಕು, ಅಲಾಂಗ್ ವೈ ಆಕ್ಸಿಸ್ ಎಲ್ ಸ್ಕ್ವೇರ್ ತೊಗೋಬೇಕು. ಆ ಎಲ್ ಸ್ಕ್ವೇರ್ ಏನದಲ್ಲ ಅದು ಕೂಡ 2 ಸೆಂಟಿಮೀಟ್ರಿಗೆ 0.1 ಮೀಟರ್ ಸ್ಕ್ವೇರ್ ಅಂತ ತೊಗೊಳ್ತಾ ಇದ್ದೀನಿ. ಓಕೆ, 2 ಸೆಂಟಿಮೀಟ್ರಿಗೆ 0.1, ನೆಕ್ಸ್ಟ್ 2 ಸೆಂಟಿಮೀಟ್ರಿಗೆ 0.1, ಈ ರೀತಿ ತೊಗೊಳ್ತಾ ಇದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕ್ರಿ ಈಗ, ಈ 4.9
ಎಲ್ಲಿ ಬರುತ್ತೋ ಹುಡುಕ್ಬೇಕು. ಇಲ್ಲಿ ಅಲಾಂಗ್ ಎಕ್ಸ್ ಎಕ್ಸಿಸ್ ಅದನ್ನ ಹುಡುಕಲ್ಲ. ಒಂದು ಟೆಕ್ನಿಕ್ ಅದ ನಮ್ಮ ಹತ್ರ, ವೆರಿ ಸಿಂಪಲ್ ಟೆಕ್ನಿಕ್. ಏನು ಮಾಡ್ಬೇಕ್ರಿ, ಯು ನೀಡ್ ಟು ಫೈಂಡ್ ದ ಈ 1 ಮಿಲಿಮೀಟರ್ ಅದಲ್ಲ ಅಲಾಂಗ್ ಎಕ್ಸ್ ಎಕ್ಸಿಸ್, ಅದರ ಬೆಲೆ ಎಷ್ಟು, ಅದ್ರ ವ್ಯಾಲ್ಯೂ ಎಷ್ಟು ನೀವು ಕಂಡುಹಿಡಿಬೇಕು. ನೀವು ಸ್ಕೇಲ್ ತಗೊಂಡಿರಿ, ಏನಂತ ಸ್ಕೇಲ್ ತಗೊಂಡಿರಿ, 2 ಸೆಂಟಿಮೀಟ್ರಿಗೆ ಅಲಾಂಗ್ ಎಕ್ಸ್ ಎಕ್ಸಿಸ್ 2 ಸೆಂಟಿಮೀಟರ್ಗೆ 5 ನ್ಯೂಟನ್ ಅಂತ ತಗೊಂಡಿರಿ. ಓಕೆ, ಆ್ಯಂಡ್ 2 ಸೆಂಟಿಮೀಟರ್ ಅಂದರೆ 20 ಮಿಲಿಮೀಟರ್ ಅಂತ ಅರ್ಥ. 20 ಮಿಲಿಮೀಟರ್ ಇಸ್ ಟು 5 ನ್ಯೂಟನ್. ನಾನು ಏನು ಮಾಡ್ಬೇಕೀಗ, ಈ ಅಲಾಂಗ್ ಎಕ್ಸ್ ಎಕ್ಸಿಸ್ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು ಅದನ್ನು ನಾನು ಹೇಳಬೇಕು, ಅದನ್ನ ಕಂಡುಹಿಡಿಬೇಕು ಫಸ್ಟ್. ಓಕೆ, ಸಿಂಪಲ್ ಅದ. ಆ್ಯಂಡ್ ಹಿಯರ್ ಗ್ರಾಫ್, ಇದು ನೀವೇ ಸ್ಕೇಲಿಂಗ್ ತೊಗೊಂಡಿರ್ತೀರಿ, ಅದರ ಪ್ರಕಾರ ಬರುತ್ತದು, ಹೌದಾ? ಓಕೆ, ಆ್ಯಂಡ್ ಹಿಯರ್ ಏನು ತೊಗೊಳ್ತಾ ಇದ್ದೀನಿ ನಾನೀಗ, ಇಲ್ಲೇ 1 ಮಿಲಿಮೀಟರ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಇದನ್ನು ನೀವು ಡಿವೈಡ್ ಮಾಡಿರಿ. ಎರಡು ಸೈಡ್ ಡಿವೈಡೆಡ್ ಬೈ 20 ಮಾಡಿರಿ. ಯು ವಿಲ್ ಗೆಟ್ 20 ಡಿವೈಡ್ ಬೈ 20, ದಟ್ ಇಸ್ 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 5/20 ಮಾಡಿರಿ. ಕ್ಯಾಲ್ಕುಲೇಟರಲ್ಲಿ ಗೊತ್ತಾಗುತ್ತೆ, 0.25 ಬರುತ್ತೆ. ಏನು ಅರ್ಥ ಇದರದು, ಅಲಾಂಗ್ ಎಕ್ಸ್ ಎಕ್ಸಿಸ್ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು, 0.25. ಅಲಾಂಗ್ ಎಕ್ಸ್ ಎಕ್ಸಿಸ್ 1 ಮಿಲಿಮೀಟರ್ ವ್ಯಾಲ್ಯೂ ಏನದಲ್ಲ, ದ ವ್ಯಾಲ್ಯೂ ಇದು 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟದ, 0.25 ನ್ಯೂಟನ್ ಅದ. ಓಕೆ, ಇದು ನೀವು ಫಸ್ಟು ಏನು ಮಾಡಬೇಕು, ತಿಳ್ಕೋಬೇಕು. ಅದೇ ರೀತಿ ವೈ ಎಕ್ಸಿಸ್ ಅಲ್ಲಿ ನೀವು ಏನು ಬರ್ದಿರಿ, 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ಮೀಟರ್ ಸ್ಕ್ವೇರ್ ಅಂತ ಬರ್ದಿರಿ, ಹೌದಾ? ಓಕೆ, ಇದನ್ನು ಗಮನಿಸ್ರಿ. ಇಲ್ಲಿ ಅಲಾಂಗ್ ವೈ ಎಕ್ಸಿಸ್ 2 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.1 ಮೀಟರ್ ಸ್ಕ್ವೇರ್ ಅಂದರೆ ಅರ್ಥ ಏನು, 20 ಮಿಲಿಮೀಟರ್ ಇಸ್ ಈಕ್ವಲ್ ಟು 0.1. ಎರಡು ಸೈಡ್ 20 ದಿಂದ ಡಿವೈಡ್ ಮಾಡ್ರಿ ಇದನ್ನು. ಓಕೆ, ವಾಟ್ ಯು ವಿಲ್ ಗೆಟ್, 1 ಮಿಲಿಮೀಟರ್ ಇಸ್ ಈಕ್ವಲ್ ಟು 0.005 ಮೀಟರ್ ಸ್ಕ್ವೇರ್. ಏನರ್ಥ, ಈ ಗ್ರಾಫ್ನ ವೈ ಎಕ್ಸಿಸ್ನ 1 ಮಿಲಿಮೀಟರ್ ಅದಲ್ಲ, ಇದರ ವ್ಯಾಲ್ಯೂ ಎಷ್ಟು, 0.005 ಮೀಟರ್ ಸ್ಕ್ವೇರ್. ಇದರ ವ್ಯಾಲ್ಯೂ 1 ಮಿಲಿಮೀಟರ್. ಇದು ಎದಕ್ಕೆ ಬೇಕ್ರಿ, ಇದು ಬೇಕಾಗತ್ತೆ ನಮಗೆ. ಓಕೆ, ಏನು ಟೆಕ್ನಿಕ್ ನೀವು ಅರ್ಥ ಮಾಡ್ಕೋಬೇಕಿಲ್ಲೇ. ಓಕೆ, ಇಲ್ಲಿಗೆ ರೀಡಿಂಗ್ ಅದ. ಫಸ್ಟ್ 4.9 ಅಲಾಂಗ್ ದ ಎಕ್ಸ್ ಎಕ್ಸಿಸ್. ನಾವು ಹುಡುಕಲ್ಲ ಇದನ್ನು, 4.9 ಹುಡುಕಲ್ಲ. ಏನು ಮಾಡ್ತೀನಿ ಗೊತ್ತಾ ನಾನು, ಇದು ವೆರಿ ಸಿಂಪಲ್. 4.9 ಅದ, ಅದಕ್ಕೆ ಡಿವೈಡೆಡ್ ಬೈ ಎಕ್ಸ್ ಎಕ್ಸಿಸ್ನ 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟು ಅದನ್ನು ಡಿವೈಡ್ ಮಾಡ್ತೀನಿ. ಎಷ್ಟು, 4.9 ಡಿವೈಡೆಡ್ ಬೈ 0.25 ಅನ್ನೋದು ಎಕ್ಸ್ ಎಕ್ಸಿಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ ಎಷ್ಟು, ಇಷ್ಟು 19.6 ಮಿಲಿಮೀಟರಿಗೆ 4.9 ವ್ಯಾಲ್ಯೂ ಅಂತ ಅರ್ಥ. 19.6 ಅಂದರೆ ಅಪ್ರಾಕ್ಸಿಮೇಟ್ಲಿ 20. ಇಲ್ಲಿ ಏನಾಯಿತು, ದಿಸ್ ಈಸ್ ಯುವರ್ 4.9. ಅದರ ಕರೆಸ್ಪಾಂಡಿಂಗ್ ಏನದ ರೀ, ಇದರ ಕರೆಸ್ಪಾಂಡಿಂಗ್ ಇಲ್ಲಿ ಏನದ 0.076 ಅದ. ಇಲ್ಲಿ ನಾನು 0.076 ಎಲ್ಲಿ ಹುಡುಕಲ್ಲ. ಮತ್ತೇನು ಮಾಡ್ತೀನಿ, ಅಲಾಂಗ್ ದ ವೈ ಎಕ್ಸಿಸ್ 1 ಮಿಲಿಮೀಟರ್ ವ್ಯಾಲ್ಯೂ ನಿಮಗೆ ಗೊತ್ತು, 0.005 ಅದ. ಹಾಗಾಗಿ ಏನು ಮಾಡ್ತೀನಿ, ಆ 0.076 ಅದ ಅಲ್ಲ, ಅದಕ್ಕೆ ಡಿವೈಡೆಡ್ ಬೈ ವೈ ಎಕ್ಸಿಸ್ನ 1 ಮಿಲಿಮೀಟರ್ ವ್ಯಾಲ್ಯೂನ ಡಿವೈಡ್ ಮಾಡ್ತೀನಿ. 15.2 ಬಂತು. ಅಂದರೆ ಇಲ್ಲಿ ವೈ ಎಕ್ಸಿಸ್ನ 15 ಸೆಂಟಿಮೀಟರ್ಗೆ 15.2 ಅಂದರೆ 15, ಓಕೆ, 10 ಆಯಿತು, 15 ಸೆಂಟಿಮೀಟ್ರಿಗೆ ಏನಾಯಿತು, ಏನದ ಅದರ ವ್ಯಾಲ್ಯೂ ಎಷ್ಟದ, ಇದ್ರ ವ್ಯಾಲ್ಯೂ 0.076 ಅದ ಇಲ್ಲಿ ಅಂತ ಅರ್ಥ, ರೈಟ್? ಓಕೆ, ಅದನ್ನೇ ಬರ್ದೀವಿ. ಇವೆರಡು ಜಾಯಿನ್, ದಿಸ್ ಈಸ್ ವಾಟ್ ಯುವರ್ ಫಸ್ಟ್ ಪಾಯಿಂಟ್ ಬಂತು ನಮ್ಗೀಗ. ನೆಕ್ಸ್ಟ್ ಏನು ಮಾಡ್ಬೇಕ್ರಿ, ನೆಕ್ಸ್ಟ್ ಅದ ಟೆನ್ಷನ್ ಅಲಾಂಗ್ ದ ಎಕ್ಸ್ ಎಕ್ಸಿಸ್ 9.8. 9.8 ಎಲ್ಲಿ ಹುಡುಕ್ಲಿ, ನಾನು ಹುಡುಕಲ್ಲ. ಮತ್ತೇನು ಮಾಡ್ತೀರಿ 9.8 ಮಾಡಲಿಕ್ಕೆ, ವೆರಿ ಸಿಂಪಲ್. ಎಕ್ಸ್ ಎಕ್ಸಿಸ್ನ ವ್ಯಾಲ್ಯೂ 1 ಮಿಲಿಮೀಟರ್ ವ್ಯಾಲ್ಯೂ ನಿಮಗೆ ಗೊತ್ತು, ಎಷ್ಟದ, ಎಕ್ಸ್ ಎಕ್ಸಿಸ್ನ 1 ಮಿಲಿಮೀಟರ್ ವ್ಯಾಲ್ಯೂ ನಾವು ಹೇಳ್ಕೊಂಡಿವಿ ಈಗ, ಎಷ್ಟಂತ ಹೇಳಿ 0.25 ಅಂತ ಮಾಡ್ಕೊಂಡಿವಿ. ಆ್ಯಂಡ್ ಆ 9.8 ಡಿವೈಡೆಡ್ ಬೈ ಎಕ್ಸ್ ಎಕ್ಸಿಸ್ನ 1 ಮಿಲಿಮೀಟರ್ ವ್ಯಾಲ್ಯೂ ಡಿವೈಡ್ ಮಾಡಿರಿ, ಇವಳಿಗೆ 39.2 ಅಂದರೆ ರೌಂಡ್ ಅಪ್ ಮಾಡಿ 39th ಸೆಂಟಿಮೀಟರ್ ನೋಡ್ರಿ. ಇದು 10, 20, 30 ಆ್ಯಂಡ್ 39th ಸೆಂಟಿಮೀಟರ್ ಏನು ಹೇಳುತ್ತೆ, 9.8 ವ್ಯಾಲ್ಯೂ ಅಂತ ಹೇಳುತ್ತೆ. 9.8 ವ್ಯಾಲ್ಯೂ ಅಂತ ಹೇಳುತ್ತೆ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಅದರ ಕರೆಸ್ಪಾಂಡಿಂಗ್ ಏನದ, ಇದರ ಕರೆಸ್ಪಾಂಡಿಂಗು 0.166 ಅದ. ಇದರ ಕರೆಸ್ಪಾಂಡಿಂಗ್ ಇಲ್ಲಿ ಎಲ್ ಸ್ಕ್ವೇರ್ ಎಲ್ಲಿ ಹುಡುಕ್ಲಿ ನಾನು ಇದು ಇನ್ನೀಗ, 0.166 ಎಲ್ಲಿ ಹುಡುಕ್ಲಿ, ಇನ್ ಬಿಟ್ವೀನ್ ಎಲ್ಲೇ ಅದ. ಏನು ಮಾಡ್ತೀನಿ, ಸಿಂಪಲ್ ಟೆಕ್ನಿಕ್ ಅದ.
ಆ 0.166 ಡಿವೈಡೆಡ್ ಬೈ 0.005. ಯಾಕೆ 0.005 ಎಲ್ಲಿಂದ ಬಂತು ಗೊತ್ತು ನಿಮಗೆ? ವೈ ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ ಅದು. ಅದನ್ನು ನಾನು ಇದಕ್ಕೆ ಡಿವೈಡ್ ಮಾಡ್ತೀನಿ. ವಿಲ್ ಗೆಟ್ 33.2 ಅಂದರೆ ರೌಂಡ್ ಅಪ್ ಮಾಡಿ 33 ಮಿಲಿಮೀಟರ್. ವೈ ಎಕ್ಸಸ್ನ 33 ಮಿಲಿಮೀಟರ್ ನೋಡ್ರಿ. 10, 20, 30, 33ನೇ ಮಿಲಿಮೀಟರ್ ಏನು ಹೇಳುತ್ತೆ? 0.166 ವ್ಯಾಲ್ಯೂ ಅಂತ ಹೇಳುತ್ತೆ. ಇದೆಷ್ಟಾಗಿತ್ತು? ಇದು 9.8 ಇತ್ತು. ಇವೆರಡು ಎಲ್ ಜಾಯ್ನ್ ಆಗ್ತಾವೆ. ದಿಸ್ ಇಸ್ ಯುವರ್ ಸೆಕೆಂಡ್ ಪಾಯಿಂಟ್ ಬಂತು. ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ನೆಕ್ಸ್ಟ್ ರೀಡಿಂಗ್ ನೋಡ್ಕೋರಿ ಏನದ? 14.7 ಟೆನ್ಷನ್ ಅಲಾಂಗ್ ದ ಎಕ್ಸ್ ಎಕ್ಸಸ್. 14.7 ಎಲ್ರಿ ಹುಡುಕ್ಬೇಕು ನಾನೀಗ? 14.7 ಇಲ್ಲಿ ಬಿಟ್ವೀನ್ ಇಲ್ಲದ. ಓಕೆ, ಏನು ಮಾಡಬೇಕು? 14.7 ಅಂತ ಹೊಡಿತೀನಿ ಕ್ಯಾಲ್ಕುಲೇಟ್ರಲ್ಲಿ. ಡಿವೈಡೆಡ್ ಬೈ 0.25 ಅಂತ. 0.25 ಏನ್ರಿ ಅದು? ಅವೇಳೆ ಹೇಳ್ತಾ ಇದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಿಮ್ಮ ಎಕ್ಸ್ ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ ಅದು 0.25. ಅದನ್ನು ನಾನಿಲ್ಲ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ 58.8 ಬಂತು. ಅಂದರೆ 59 ಮಿಲಿಮೀಟರ್. ಎಲ್ಲದ ಇದು? 10, 20, 30, 40, 50 ಆ್ಯಂಡ್ ದಿಸ್ ಈಸ್ 59th ಮಿಲಿಮೀಟರ್ ಏನಂತ ಹೇಳುತ್ತೆ? 14 ಪಾಯಿಂಟ್ ಎಷ್ಟದ ಇದು? 14.7 ವ್ಯಾಲ್ಯೂ ಏನದಲ್ಲ ಅದನ್ನು ಹೇಳುತ್ತೆ. ದಿಸ್ ಈಸ್ ಯುವರ್ ಎಷ್ಟು? 14.7 ವ್ಯಾಲ್ಯೂ. ಓಕೆ, ಅದರ ಕರೆಸ್ಪಾಂಡಿಂಗ್ 14.7 ಕರೆಸ್ಪಾಂಡಿಂಗ್ ಎಷ್ಟದ? 0.250 ಅದ. ಎಲ್ಲಿ ಹುಡುಕ್ಲಿರಿ ಇದನ್ನು? 0.250 ಇನ್ ಬಿಟ್ವೀನ್ ಎಕ್ಸಾಕ್ಟ್ ಅದ ಇಲ್ಲೇ. ಇದು 0.2 ಅಂದ್ರೆ ಇದು 0.3 ಇನ್ ಬಿಟ್ವೀನ್ ಅದ. ಆದ್ರೂ ನಾನು ಹೇಳೋನು ಏನಂತ ಹೇಳ್ತೀನಿ. ಸೇ 0.250 ಡಿವೈಡೆಡ್ ಬೈ 0.005. 0.005 ಇದಕ್ಕೆ ಮಾಡ್ತಾ ಇದ್ರಿ. ದಿಸ್ ಈಸ್ ದ ವೈ ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ. ಅದನ್ನು ನಾನು ಡಿವೈಡ್ ಮಾಡ್ತೀನಿ. ನನಗೆ ಎಷ್ಟು ಬರುತ್ತೆ ನಂಬರು? ದಟ್ ಈಸ್ 50 ಆ್ಯಂಡ್ ಇವರ 50th ಮಿಲಿಮೀಟರ್. ಓಕೆ, ಇದು ಎಷ್ಟಾಗಿತ್ತು? ಇದು 14.7 10, 20, 30, 40, 50th ಮಿಲಿಮೀಟರ್ ಏನಂತ ಹೇಳುತ್ತೆ? 0.250 ವ್ಯಾಲ್ಯೂ ಅಂತ ಹೇಳತ್ತಿದು. ಓಕೆ, ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ರೈಟ್? ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಆಯಿತು. ಇನ್ ರಿಮೈನಿಂಗ್ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. 19.6 ಅಲಾಂಗ್ ಎಕ್ಸ್ ಎಕ್ಸಸ್ ಇದು ಟೆನ್ಷನು. 19.6 ಎಲ್ಲಿ ಹುಡುಕ್ಲಿ ನಾನಿಲ್ಲೇ? ಹೌದಾ? ಓಕೆ, ಏನು ಮಾಡ್ತೀನಿ ಹೇಳ್ರಿ ಈಗ? ಅಲಾಂಗ್ 19.6 ದ ಡಿವೈಡೆಡ್ ಬೈ 0.125 ಸಾರಿ 0.25. 0.25 ಎಲ್ಲಿಂದ ಬಂತ್ರಿ? ಏನಿದು? 0.25 ನಿಮ್ಮ ಎಕ್ಸ್ ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ ಅದು. ಅದನ್ನು ನಾನು ಡಿವೈಡ್ ಮಾಡ್ತಾ ಇದ್ದೀನಿ ಇಲ್ಲೇ. ಎಷ್ಟು ಬರುತ್ತೆ? 78.4. ರೌಂಡ್ ಅಪ್ ಮಾಡಿರಿ 78 ಅಂದರೆ 78th ಸೆಂಟಿಮೀಟ್ರಿಗೆ 10, 20, 30, 40, 50, 60, 70 ಆ್ಯಂಡ್ ದಿಸ್ ಯುವರ್ 78th ಸೆಂಟಿಮೀಟರ್ ಏನಂತ ಹೇಳುತ್ತೆ? ಇಟ್ ಶೋಸ್ 19.6 ಏನಂತ ಹೇಳುತ್ತೆ ಇದು? ದಿಸ್ ಶೋಸ್ 19.6. ಇದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಏನದ? 19.6 ಕರೆಸ್ಪಾಂಡಿಂಗ್ ವ್ಯಾಲ್ಯೂ 0.328 ಅದ. 0.328 ಎಲ್ಲಿ ಹುಡುಕ್ಲಿ ನಾನೀಗ? ಹುಡುಕಲ್ಲ. ಮತ್ತೆ ಏನು ಮಾಡ್ತೀರಿ? ವೆರಿ ಸಿಂಪಲ್. 0.328 ಡಿವೈಡೆಡ್ ಬೈ 0.005. 0.005 ಎಲ್ಲಿಂದ ಬಂತು? ನಿಮಗೆ ಗೊತ್ತದ? ವೈ ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ ಏನದ ಅದನ್ನು ನಾನಲ್ಲೇ ಡಿವೈಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಲ್ ಗೆಟ್ 65.6 ಅಂದರೆ ರೌಂಡ್ ಅಪ್ ಮಾಡಿ 66 ಮಿಲಿಮೀಟರ್. ಆ್ಯಂಡ್ 66th ಮಿಲಿಮೀಟರ್ ಇಲ್ಲಿ ನೋಡಿ ಗಮನಿಸ್ಬೋದು ನೀವು. 10, 20, 30, 40, 50 ಓಕೆ, ಎಷ್ಟು ಎಲ್ಲಿ ಹೋಯ್ತು? ಸಾರಿ ಇಲ್ಲದ. 10, 20, 30, 40, 50, 60, 66th ಮಿಲಿಮೀಟರ್ ಏನಂತ ಹೇಳುತ್ತೆ? ದಟ್ ಈಸ್ ಯುವರ್ ವ್ಯಾಲ್ಯೂ ಯಾವುದದು? 0.328. ದಿಸ್ ಈಸ್ ಯುವರ್ 0.328 ಹೇಳುತ್ತೆ. ಓಕೆ, ಅದೇ ರೀತಿ ನೆಕ್ಸ್ಟ್ ರೀಡಿಂಗ್ ಏನದ? 24.5. ಎಲ್ಲಿ ಹುಡುಕ್ಲಿ ನಾನೀಗ? 24.5 ಇಲ್ಲೇ 20 ಅದ, ಇಲ್ಲೇ 25 ಅದ. 24.5 ಎಲ್ಲಿ ಹುಡುಕ್ಲಿ? ವೆರಿ ಸಿಂಪಲ್ ಕೆಲಸ ಏನದ? 24.5 ಡಿವೈಡೆಡ್ ಬೈ 0.25 ಮಾಡ್ತೀನಿ. 0.25 ಎಲ್ಲಿಂದ ಬಂತು? ಯಾಕೆ ಬಂತು? 0.25 ಏನದು? ನಿಮ್ಮ ಎಕ್ಸ್ ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ ಅದು. ಅದನ್ನು ಡಿವೈಡ್ ಮಾಡಿದಾಗ ನಿಮಗೇನು ಬಂತಲ್ಲ ಇದು? 98th ಮಿಲಿಮೀಟರ್ ಶೋಸ್ ದ 24.5 ಅಂತ ಹೇಳಿ. 98th ಮಿಲಿಮೀಟರ್. ಓಕೆ, ಅಲಾಂಗ್ ದ ಎಕ್ಸ್ ಎಕ್ಸಸ್ 98th ಮಿಲಿಮೀಟರ್ ಅಂದರೆ
10, 20, 30, 40, 50, 60, 70, 80, 90 and this is our 98th millimeter. ಏನು ಹೇಳುತ್ತೆ? that shows 24.5 ರೀಡಿಂಗ್ ಅಂತ ಹೇಳುತ್ತಿದೆ. ಓಕೆ, ದಿಸ್ ಈಸ್ ಯುವರ್ 24.5. ಅದರ ಕರಸ್ಪಾಂಡಿಂಗ್ ಏನದ ನೋಡ್ರಿ, 0.420 ಅದ. ನಾನು ಎಲ್ಲಿ ಹುಡುಕ್ಲಿ ಈಗ? 0.420 ಇನ್ ಬಿಟ್ವೀನ್ ಅದ, ಎಲ್ಲಿ ಹುಡುಕ್ಲಿ? ವೆರಿ ಸಿಂಪಲ್. ಏನು ಮಾಡ್ತೀನಿ? 0.420 y ಎಕ್ಸಸ್ ನ 1 ಮಿಲಿಮೀಟರ್ ವ್ಯಾಲ್ಯೂ ಬರುತ್ತು 0.005. ಇದನ್ನು ಮಾಡಿದಾಗ ನಿಮಗೆ ಏನು ಬರ್ತಾ ಇದೆ? 84 and this 84th millimeter. ಓಕೆ, ಗಮನಿಸ್ಬೋದು ಇಲ್ಲಿ ಎಷ್ಟು? 10, 20, 30, 40, 50, 60, 70, 80, 84th millimeter ಏನು ಹೇಳುತ್ತೆ? 0.420 ಅಂತ ಹೇಳುತ್ತೆ, ಮೀಟರ್ ಸ್ಕ್ವೇರ್ ಅಂತ ಹೇಳುತ್ತೆ. ಇವೆರಡು ಪಾಯಿಂಟ್ ಇಲ್ಲಿ ಜಾಯ್ನ್ ಆಗ್ತದೆ. ನೆಕ್ಸ್ಟ್ 1, 2, 3, 4 ಫಿಫ್ತ್ ಪಾಯಿಂಟ್. ನೆಕ್ಸ್ಟ್ ಏನಂದ್ರೆ ಲಾಸ್ಟ್ ಪಾಯಿಂಟ್ 29.4. ಎಲ್ಲಿ ಹುಡುಕ್ಲಪ್ಪ ನಾನು? 29.4 ಹುಡುಕಲ್ಲ. ಏನು ಮಾಡ್ತೀನಿ? 29.4 ಡಿವೈಡೆಡ್ ಬೈ ಎಕ್ಸ್ ಎಕ್ಸಸ್ನ 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟದ? 0.25 ಅದ. ಹೇಗೆ ಬಂತಿದ್ದು ನಿಮ್ಗೆ ಗೊತ್ತದ? ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಹೌದಾ? ದಿಸ್ ಈಸ್ 1 ಮಿಲಿಮೀಟರ್ ಅಲಾಂಗ್ ದ ಎಕ್ಸ್ ಎಕ್ಸಸ್ ಎಷ್ಟು? 0.25 ನ್ಯೂಟನ್ ಅದ. ಹಾಗಾಗಿ ಅದನ್ನು ಡಿವೈಡ್ ಮಾಡಿದಾಗ 1176 ಬಂತು. ಅಂದರೆ 118 ರೌಂಡ್ ಅಪ್ ಮಾಡ್ಕೋರಿ. ಆ್ಯಂಡ್ ಯು ಕ್ಯಾನ್ ಸಿ ಎಷ್ಟಾಯ್ತಿದು? 10, 20, 30, 40, 50, 60, 70, 80, 90, 100, 110, 118. ಇದೇನು 118 ಏನು ಹೇಳುತ್ತೆ? ದಟ್ ಇಸ್ ದ 29.4 ವ್ಯಾಲ್ಯೂ ಹೇಳುತ್ತದು. ಅದರ ಕರೆಸ್ಪಾಂಡಿಂಗ್ ಎಷ್ಟದ? 0.518 ಅದ. 0.518 ಎಲ್ಲಿ ಹುಡುಕ್ಲಿಕ್ಕೆ ನಾನು? ಇಲ್ಲೆಲ್ಲೋ ಅದ. ಓಕೆ, ವೆರಿ ಸಿಂಪಲ್. ಏನು ಮಾಡ್ತೀನಿ? 0.518 ಡಿವೈಡೆಡ್ ಬೈ 0.005. 0.005 ಎಲ್ಲಿಂದ ಬಂತು? ಏನಿದು ನಿಮಗೆ ಗೊತ್ತು? ಅದು ಏನಪ್ಪಾ ಅಂದರೆ y ಎಕ್ಸಸ್ನ 1 ಮಿಲಿಮೀಟರ್ನ ವ್ಯಾಲ್ಯೂ. ಅದು ಡಿವೈಡ್ ಮಾಡಿದಾಗ ಏನು ಸಿಗುತ್ತೆ ನಿಮಗೆ ನಂಬರು? ದಟ್ ಈಸ್ 103.6 ಅಂದರೆ 104. ಆ್ಯಂಡ್ ದಟ್ 104th ಮಿಲಿಮೀಟರ್ ನೀವು ಕೌಂಟ್ ಮಾಡ್ಬೋದು. 104th ಮಿಲಿಮೀಟರ್ ಏನು ಹೇಳುತ್ತೆ? ದಟ್ ಈಸ್ ಯುವರ್ ವ್ಯಾಲ್ಯೂ 0.518 ಅಂತ ಹೇಳಿ. ಆ್ಯಂಡ್ ಇವೆಲ್ಲ ಪಾಯಿಂಟ್ಸ್ಗಳು ಏನು ಸಿಕ್ಕೋಲ್ಲ. ಏನು ಮಾಡಬೇಕು ಈಗ? ಇವೆಲ್ಲವನ್ನು ಜಾಯಿನ್ ಮಾಡ್ಕೋಬೇಕು ಎವರೇಜ್ ಆಗಿ. ಓಕೆ, ಎಕ್ಸಾಕ್ಟಾಗಿ ಜಾಯಿನ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಆ ಎಲ್ಲ ಪಾಯಿಂಟ್ಗಳು ನಿಯರ್ ಬರೋ ಹಾಗೆ ನಾವು ಏನು ಮಾಡ್ತೀವಿ? ಇದನ್ನು ಗ್ರಾಫನ್ನು ಡ್ರಾ ಮಾಡ್ಕೋಬೇಕು. ಆ್ಯಂಡ್ ಆ ಗ್ರಾಫ್ ಡ್ರಾ ಮಾಡ್ಕೊಂಡಿರೋದು ಅದರ ಸ್ಲೋಪನ್ನು ನಾವು ಆನಂತರ ತೆಗಿಬೇಕು. ಓಕೆ, ಈಗ ನೀವು ಗಮನಿಸ್ಬೋದು, ಇದೊಂದು ಪಾಯಿಂಟ್ ಹೊರಗದ, ಈ ಪಾಯಿಂಟ್ ಒಳಗೆ ಬಂದೈತಿ. ಈ ರೀತಿ ಎವರೇಜ್ ಆಗಿ ನಾವು ಏನು ಮಾಡಬೇಕು? ಒಂದು ಗ್ರಾಫನ್ನು ಇಲ್ಲಿ ಲೈನನ್ನು ಡ್ರಾ ಮಾಡಬೇಕು. ನಾವು ಐ ವಾಂಟ್ ಟು ಡ್ರಾ ದ ಲೈನ್, ಎವರೇಜ್ ಲೈನ್. ಓಕೆ, ಈಗ ನಾನು ಎವರೇಜ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾವು ದಿಸ್ ಈಸ್ ಅವರ್ ಎವರೇಜ್ ಲೈನ್. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಗಳು ನಿಯರ್ ಬರ್ತದವಲ್ಲೇ. ಓಕೆ, ಆ್ಯಂಡ್ ಇದ್ರದ್ದೊಂದು ಸ್ಲೋಪನ್ನು ತೆಗಿಬೇಕು ನಾವು. ಎಲ್ಲಿ ಬೇಕಾದಲ್ಲಿ ತೆಗೀರಿ ಸ್ಲೋಪ್. ಇಲ್ಲೇ ತೆಗಿಬೇಕು, ಅಲ್ಲೇ ತೆಗಿಬೇಕಂತೇನಿಲ್ಲ. ಲೆಟ್ಸ್ ಡ್ರಾ ದ ಸ್ಲೋಪ್. ಓಕೆ, ಎಲ್ಲಿ ನಿಮಗೆ ಕನ್ವಿನಿಯೆಂಟ್ ಅನಿಸುತ್ತೆ ಅಲ್ಲೇ ನೀವು ಸ್ಲೋಪನ್ನು ತೆಗೀರಿ. ಹಿಯರ್ ವಿ ಆರ್ ಡ್ರಾಯಿಂಗ್ ದ ಸ್ಲೋಪ್. ಓಕೆ, ಎಸ್. ದಿಸ್ ಈಸ್ ಅಕಾರ್ಡಿಂಗ್ ಟು ಅವರ್ ಸ್ಲೋಪ್ ಇದೇನಿದು? ದಿಸ್ ಈಸ್ ಹಿಯರ್ ಇಸ್ ಎ ಆ್ಯಂಡ್ ದಿಸ್ ಈಸ್ ಬಿ ಆ್ಯಂಡ್ ಹಿಯರ್ ಸಿ. ಈಗ ಈ ಸ್ಲೋಪಲ್ಲಿ ಎ ಬಿ ಎಷ್ಟು ಮಿಲಿಮೀಟರ್ ಅದ ಅಂತ ನೀವು ನೋಡ್ಕೋರಿ. ಎ ಬಿ ಎಷ್ಟು ಮಿಲಿಮೀಟರ್ ಅದ ಗಮನಿಸ್ರಿ. ಇದು ಇಲ್ಲಿಂದ ಇಲ್ಲಿಗೆ 10, 15 ಅಂದರೆ 20, 21, 22. ಓಕೆ, ಏನು ಮಾಡ್ತೀನಿ ಗೊತ್ತಾ? ನಾನೀಗ ವೆರಿ ಸಿಂಪಲ್ ಕೆಲಸ ಮಾಡ್ತೀನಿ. ಓಕೆ, ಸ್ಲೋಪ್ ಈಸ್ ಈಕ್ವಲ್ಸ್ ಟು ಏನು ಬರೀತೀರಿ? ಎ ಬಿ ಡಿವೈಡೆಡ್ ಬೈ ಬಿ ಸಿ ಬರೀತೀರಿ. ಓಕೆ, ಅಲಾಂಗ್ ಎಕ್ಸ್ ಎಕ್ಸಸ್ 1 ಮಿಲಿಮೀಟರ್ ಅಂದರೆ 0.25 ನ್ಯೂಟನ್ ಅಂದಿರಿ. ಆ್ಯಂಡ್ ಅಲಾಂಗ್ y ಎಕ್ಸಸ್ 1 ಮಿಲಿಮೀಟರ್ ಅಂದರೆ 0.005 ಅಂದಿರಿ. ಈಗ ನಿಮ್ಮ y ಎಕ್ಸಸ್ ಎಷ್ಟು ಬಂತಿದು? 10, 20, 21, 22 ಮಿಲಿಮೀಟರ್ ಅದ. ನಾನು ಏನು ಮಾಡ್ತೀನಿ ಈಗ? ನಾವು ಇಲ್ಲೇ ಎ ಬಿ ಇದ್ದಲ್ಲೇ 22 ಅಂತ ಬರಿತೀನಿ. ಓಕೆ, ದಟ್ ಈಸ್ 22. ಓಕೆ, 1 ಮಿಲಿಮೀಟರ್ ವ್ಯಾಲ್ಯೂ ಎಷ್ಟದ? 1 ಮಿಲಿಮೀಟರ್ ವ್ಯಾಲ್ಯೂ 0.005 ಅದ. ಓಕೆ, ಮಲ್ಟಿಪ್ಲೈ ಮಾಡೋಣ ಅದನ್ನು. ಅದೇ ರೀತಿ ಬಿ ಸಿ ಅದ. ಓಕೆ, ಇಲ್ಲಿ ಬಿ ಸಿ ಗಮನಿಸ್ರಿ ಎಷ್ಟದ? ಇದು 10, ಇದು 20 ಆ್ಯಂಡ್ ಇದು 25. ಇದು 25 ಮಿಲಿಮೀಟರ್ ಅದ. ಇಲ್ಲೇನು ಬರೆಯೋದು ನಾವೀಗ? ನಾವು ಲೆಟ್ಸ್ ರೈಟ್ ದಟ್ ಈಸ್ 25 ಮಿಲಿಮೀಟರ್.
here it is 25 millimeter. Okay, and along the ಯಾವ್ದಿದು ಬಿ ಸಿ ಅಂದ್ರೆ ಅಲಾಂಗ್ ದ ಎಕ್ಸ್ ಎಕ್ಸಸ್ ಅದ, ಅಲಾಂಗ್ ಎಕ್ಸ್ ಎಕ್ಸಸ್, ರೈಟ್, ದಿಸ್ ಇಸ್ ಎಕ್ಸ್ ಎಕ್ಸಸ್ ಟೆನ್ಷನ್ ಅದ. ಓಕೆ, ಅಂಡ್ ಅಲಾಂಗ್ ಎಕ್ಸ್ ಎಕ್ಸಸ್ 1 millimeter ವ್ಯಾಲ್ಯೂ ಎಷ್ಟದ 0.25 ಅದ. ಓಕೆ, ಏನ್ ಮಾಡ್ಬೇಕು ಅದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 22 ಇಂಟು 0.005 ಅನ್ನ ಮಲ್ಟಿಪ್ಲೈ ಮಾಡ್ರಿ. ವೆರಿ ಸಿಂಪಲ್ ಕೆಲಸ ಮಾಡೋಣ. ಎಷ್ಟು 22 ಹಿಯರ್ ಇಟ್ ಈಸ್ ಇಂಟು 0.005, that's equal to 0.11. This is how much? 0.11 ಬಂತು. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳ್ರಿ? 25, here it is 25 into 0.25, 25 into 0.25, that's equal to 6.25. 6.25, let's write that is 6.25. ಓಕೆ, ಈಗ ನಾವು ಏನು ಮಾಡ್ಬೇಕ್ರಿ? ಈಗ ಇವೆರಡನ್ನು ಡಿವೈಡ್ ಮಾಡೋಣ. ಹೌ ಮಚ್ ಯು ವಿಲ್ ಗೆಟ್? ಲೆಟ್ಸ್ ಸಿ. ಓಕೆ, ಡಿವೈಡ್ ದೀಸ್ ಟು. ಎಷ್ಟು? 0.11 divided by 6.25. Let's divide 0.11 divided by 6.25. On dividing you are getting 0.076. ಸ್ಲೋಪ್ ಎಷ್ಟು ಬಂತು ಈಗ? 0.0176. ದಿಸ್ ಇಸ್ ದ ಸ್ಲೋಪ್. ಓಕೆ, ಏನು ಮಾಡ್ಬೇಕ್ರಿ ಇದನ್ನ? ಈ ಸ್ಲೋಪ್ ಅನ್ನ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತದ ಇಲ್ಲ ಏನದ? ಎಮ್ ಈಸ್ ಗಿವನ್, ದಟ್ ಈಸ್ 1.4 ಇಂಟು 10⁻³ ಅದ. ಆ್ಯಂಡ್ ಸ್ಲೋಪ್ ಎಷ್ಟು ಬಂತು ನಿಮ್ದೀಗ? ನಮ್ಮ ಸ್ಲೋಪ್ ಎಷ್ಟು ಬಂತು ಇಲ್ಲಿ ಗಮನಿಸ್ರಿ. ಸ್ಲೋಪ್ ಎಷ್ಟು ಬಂತು ನಿಮ್ಗೀಗ? ಸ್ಲೋಪ್ ಬಂತು 0.0176. ಓಕೆ, its value is 0.0176. ಓಕೆ, ಈಗ ಇದನ್ನು ನಾನು ಇಲ್ಲಿ ಶಿಫ್ಟ್ ಮಾಡ್ಕೊಳ್ತೀನಿ. ಅಂದರೆ ಇದನ್ನು ಇಲ್ಲಿ ಶಿಫ್ಟ್ ಯಾಕೆ ಮಾಡ್ಕೊಳ್ತೀನಿ? 10⁻⁴ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಶಿಫ್ಟ್ ಮಾಡಿದ್ರೆ 10⁻⁴ ಆಗುತ್ತೆ. ಓಕೆ, ಅದನ್ನೇ ಇಲ್ಲಿ ನಾವು ಬರಿತಾ ಇದ್ದೀವಿ. ನಾವು ಇಟ್ ಈಸ್ 10⁻⁴. ಆ್ಯಂಡ್ ಇದು ಏನಾಗುತ್ತೆ ನೋಡ್ರಿ, ಈ ವ್ಯಾಲ್ಯೂ ಏನಾಗುತ್ತೆ? ಇಟ್ ಬಿಕಮ್ಸ್ 0.176 ಆಗುತ್ತೆ. ಐ ಹೋಪ್ ಯು ಆರ್ ಗೆಟಿಂಗ್, ಅರ್ಥ ಆಗ್ತದೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನ ಪಾಯಿಂಟನ್ನು ಇಲ್ಲಿ ಶಿಫ್ಟ್ ಮಾಡಿದಾಗ 10⁻⁴ ಏನು ಉಳಿತು? -1 ಅದು 10⁻⁻3, 10⁻⁻1 ಏನಾಯಿತು? ಇದು 10⁻⁴ ಆಯಿತು. ಇದು 0.176 ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕ್ರಿ? ದಟ್ 0.176, ಓಕೆ, 0.176 ಇಂಟು ಏನು 1.4 ಮಾಡೋಣ. ಓಕೆ, 0.176 ಇಂಟು that 1.4, that's equal to 0.2464. Here we are getting 0.2464 into 10⁻⁻⁴. ಓಕೆ, ಇದರ ಸ್ಕ್ವೇರ್ ರೂಟ್ ಅಂತ ತೆಗೆಯೋಣ. 0.2464 ಸ್ಕ್ವೇರ್ ರೂಟ್ ತೆಗೀರಿ. ಓಕೆ, 0.2464 ಸ್ಕ್ವೇರ್ ರೂಟ್ ಆಫ್ 0.2464, that is 0.4964. ಅದು ಸ್ಕ್ವೇರ್ ರೂಟ್ ತೆಗೆದಾಗ 0.4964. ಓಕೆ, ಇದು ಎರಡನ್ನು ಮಲ್ಟಿಪ್ಲೈ ಮಾಡೋಣ. 0.4964 ಇಂಟು 4. ಓಕೆ, ಯು ಆರ್ ಗೆಟಿಂಗ್ 1.9855. ಹಿಯರ್ ಇದನ್ನ 10⁻⁻⁴ ಸ್ಕ್ವೇರ್ ರೂಟ್ ಅನ್ನು ತೆಗೆದ್ರೆ ಎಷ್ಟಾಗುತ್ತೆ? 10⁻⁻² ಆಗುತ್ತೆ. 10⁻⁻² ಮೇಲೆ ಹೋದ್ರೆ ಇಟ್ ಬಿಕಮ್ಸ್ ಎಷ್ಟು? 10⁻², ದಿಸ್ ಇಸ್ 10⁻+2 ಆಗುತ್ತೆ. 10⁻+2 ಅಂದರೆ ದಟ್ ಈಸ್ 100. ಓಕೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಇದು ಎಷ್ಟಾಯಿತು? 4 ಇಂಟು 0.4964 ಮಾಡಿದಾಗ ಎಷ್ಟು ಬಂತು ನಮ್ಮದು ವ್ಯಾಲ್ಯೂ? ಇದು ಇಟ್ ಈಸ್ 1.98 ಸಮಥಿಂಗ್ ಏನೋ ಬಂತು. ಓಕೆ, ಆ್ಯಂಡ್ 100 ಡಿವೈಡೆಡ್ ಬೈ, if you do 100 divided by that 1.9855, you will get 50.3 or 50.4. And here that value is, the AC is to the 50.3 or 4 something bantu. Okay, result in baritiri, a frequency of alternating current is 50.3
ಹರ್ಡ್ಸ್ ಅಂತ ಬರೀತೀವಿ. ಓಕೆ, ದಿಸ್ ಈಸ್ ವಾಟ್ ಯುವರ್ ಸಿಂಪಲ್ ಎಕ್ಸ್ಪೆರಿಮೆಂಟ್ ಏನಿತ್ತು, that is determine the frequency of alternating current using sonometer and an electromagnet.